ಬೇಡ ಅಂತ ಬಿಟ್ಟು ಹೋದವಳು ನೀನ್ ಎದುರುಗಡೆ ಬಂದು ನಿಂತ್ಕೊಂಡ್ರು ನೀನ್ ಇವಾಗ ಹೇಗಿದ್ಯೋ ಹಾಗೆ ಇರ್ಬೇಕಣ. ನೀನ್ ಇಲ್ಲಿ ಚೆನ್ನಾಗಿದ್ಯಾ ಅದನ್ನ ನೆನ್ಪಿಟ್ಕೋ. ನೀನು ಅವಳ ಬಗ್ಗೆ ಮಾತಾಡ್ದಾಗ್ಲೆಲ್ಲ ವೀಕ್ ಆಗ್ತೀಯ ಕಣ. ಬೇಡ ಕಣ, ಮತ್ತೆ ದೇವದಾಸ್ ಆಗ್ಬೇಡವೋ. ಟೈಮ್ ಪಕ್ಕ 4:20 ಮಗ. ನಿಂತೋಗ್ಬಿಟ್ಟಿದೆ ಕಣ, ಕಟ್ಕೊಂಡೇನ್ ಪ್ರಯೋಜನ? ಹಾ ವಾಚ್ ಅಲ್ಲಿರೋ ಮುಳ್ಳು ನಿಂತೋಗಿದೆ ಅಂತಂದ್ರೆ ಎದಕ್ ಚುಚ್ಕೊಂಡಿರೋ ಮುಳ್ಳು ಬಿದ್ದೋಗಿದೆ ಅಂತ ಅರ್ಥ. ವಾಟ್? ಅಂದ್ರೆ ಖಾಲಿ ಕೈ ಕಂಡ್ರು ಪರವಾಗಿಲ್ಲ, ಹೃದಯ ತುಂಬ್ತಿರೋದು ನೋಡಿ ಬಹಳ ಖುಷಿ ಆಗ್ತಿದೆ ಮಗ. ಮುಗಿತಾ ನಿಂದು? ಯಾವ್ದ್ಯಾವ್ದನ್ನೋ ಯಾವ್ದ್ಯಾವ್ದಕ್ಕೋ ಲಿಂಕ್ ಮಾಡ್ತಾನೆ ಇರ್ತೀಯಲ್ಲ ಮರಾಯ. ನಿನ್ಗಿಂತ ತಾತನೇ ಎಷ್ಟೋ ವಾಸಿ. ಹೊಸ ವಾಚ್, ಹೊಸ ಟೈಮ್, ಹೊಸ ಲೈಫ್, ಹೊಸ ಹೊಸ ಸಿಹಿ ವಿಡಿಯೋ ಕಾಲ್ ಮಾಡ್ತಿದ್ದಾಳೋ? ಎಸ್ ಕ್ಯಾಪಿಟಲ್. ಕಟ್ಯಾಕೋ ಮಾಡ್ದೆ, ರಿಸೀವ್ ಮಾಡತ್ತಾನೆ. ಮತ್ತೆ ಇನ್ನೇನೋ, ಪ್ರತಿ ಸಲ ಕಾಲ್ ಮಾಡಿದಾಗ ಬಾಸ್ ಅಂಕಲ್ ಮನೇಲಿ ಇದ್ದೀನಿ, ಕೆಲಸ ಮಾಡ್ತಾ ಇದ್ದೀನಿ ಅಂತ ಸುಳ್ಳು ಹೇಳಕ್ಕೆ ಹಿಂಸೆ ಆಗುತ್ತೆ. ಅದಕ್ಕೆ ನಾರ್ಮಲ್ ಕಾಲ್ ಮಾಡ್ಬಿಡ್ತೀನಿ. ಕಮ್ಮಿ ಸುಳ್ಳು ಜಾಸ್ತಿ ನಿಜ. ರಿಸೀವ್ ಮಾಡು. ಯಾಕೆ ಕಾಲ್ ಕಟ್ ಮಾಡಿದೆ? ಹಾಗೇನಿಲ್ಲ, ನಾನೇ ಕಾಲ್ ಮಾಡಬೇಕು ಅಂತ ಅನ್ನಿಸ್ತು, ಅದಕ್ಕೆ ಕಾಲ್ ಮಾಡ್ಬಿಟ್ಟೆ. ಆದ್ರೆ ನಾನ್ ಮಾಡಿದ್ದು ವಿಡಿಯೋ ಕಾಲ್. ನನಗೆ ಗೊತ್ತು, ನಿನ್ ವಾಯ್ಸ್ ಕೇಳಿಸಿದ್ರೆ ನೀನೇ ನನ್ನ ಎದುರುಗಡೆ ನಿಂತಿದ್ಯಾ ಅಂತ ಅನ್ಸುತ್ತೆ, ಅದಕ್ಕೆ ನಾನೇ ಫೋನ್ ಮಾಡ್ಬಿಟ್ಟೆ. ಅದ್ ಸರಿ, ನಿದ್ದೆ ಬಂತ ನಿಂಗೆ? ಓ, ನಾನ್ ನಿನ್ ಜೊತೆ ಬಂದಿದ್ದು ಕನ್ಸಲ್ಲ ಫ್ರೆಂಡ್, ನಿಜವಾಗ್ಲು ನಂಗೆ ಎಷ್ಟು ಖುಷಿ ಆಯ್ತು ಗೊತ್ತಾ? ಸೂಪರ್ ನೀನು. ಫ್ರೆಂಡ್, ನಾನಲ್ಲ ಸೂಪರು, ನೀನು. ಬೆಳಿಗ್ಗೆ ಹೇಳುವಾಗ ನಾ ಈ ಮನೇಲಿ ಇರಲ್ಲ ಅಂತ ಬೇಜಾರಾಗಿತ್ತು, ಆದ್ರೆ ನೀನು ಮುಳ್ಗೋನಾಗೆ ಮ್ಯಾಜಿಕ್ ಮಾಡ್ಬಿಟ್ಟೆ. ಥ್ಯಾಂಕ್ ಯು ಫ್ರೆಂಡ್. ಫ್ರೆಂಡ್ಶಿಪ್ ಅಲ್ಲಿ ನೋ ಥ್ಯಾಂಕ್ ಯು ನೋ ಸಾರಿ ಅವತ್ತು ಹೇಳ್ದೆ ಅಲ್ಲ. ಅದ್ ಸರಿ, ಸೀತವ್ರು ಆರಾಮಾಗಿದ್ದಾರಾ? ಆದ್ರೆ ಸೀತಮ್ಮನ ಹತ್ರ ಏನೋ ಕೇಳ್ಕೋಬೇಕಂತ ಅನ್ಕೊಂಡೆ. ಸೀತಮ್ಮ ಸಿಟ್ ಮಾಡ್ಕೊಂತಾಳೆ ಅಂತ ನಾನು ಸುಮ್ಮನಾದೆ. ಅದಕ್ಕೆ ನಾನು ಇದೀನಿ ತಾನೆ, ನಿನ್ಗೆ ಏನ್ ಬೇಕು ನನ್ನ ಹತ್ರ ಕೇಳು. ನೀನ್ ಸುಮ್ಮನೆ ಸೀತವ್ರ ಹತ್ರ ಹಠಾಲ ಮಾಡಬೇಡ, ಓಕೆ? ನನಗೆ ಪುಟಾಣಿ ಆಕಾಶ ಬುಟ್ಟಿ ಮಾಡ್ಕೊಡ್ತೀಯಾ? ಆಕಾಶ ಬುಟ್ಟಿನ? ನನ್ಗೆ ಗೊತ್ತು ನನಗೆ ಕೆಲಸ ಇರುತ್ತೆ ಅಂತ. ಯು ಆರ್ ಅ ವೆರಿ ಸ್ವೀಟ್ ಗರ್ಲ್. ನೀನು ನನಗೋಸ್ಕರ ಕಾಯ್ತಿರ್ಬೇಡ, ಆಯ್ತಾ? ಥ್ಯಾಂಕ್ ಯು ಫ್ರೆಂಡ್, ಬೇಗ ಬಾ, ಬಾಯ್. ಫ್ರೆಂಡ್, ಹಲೋ. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಓಹೋ, ನಡಿಯಪ್ಪ, ಆಕಾಶ ಬುಟ್ಟಿ ಮಾಡ್ಬೇಕು. ನಡಿ ನಡಿ. ರೇಗಿಸ್ಬೇಡ್ವೋ, ನೀನ್ ರೇಗ್ಸಿನೇ ಹೀಗಾಗಿರೋದು. ಹೇಗೆ 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 ಅಂದ್ರೆ ಹೀಗೆ. ನೀನ್ ಸುಮ್ನೆ ನಡಿಯಪ್ಪ, ಈ ಮಂತ್ದು ವರ್ಕಲ್ಲಿ ಅಪ್ಡೇಟ್ ಮಾಡ್ಬಾ. ಏಯ್, ಫಸ್ಟ್ ಕೆಲಸ ಆಕಾಶ ಬುಟ್ಟಿ, ಆಮೇಲೆ ಇತ್ಯಾದಿ. ಆಕಾಶ ದೀಪವು ನೀನು, ಆಕಾಶ ಬುಟ್ಟಿ ಮಾಡಕೊಡಲೇನು. ಆಯ್ಜಿಕೆ. ಅಪ್ಪು, ಆಫೀಸ್ಗೆ ಹೊರಟ್ಯಾ? ಹಾಂ. ನಿಮ್ಮ ವಿಶ್ವ ಚಿಕ್ಕಪ್ಪ ಹೊಸ ಬಿಸ್ನೆಸ್ ಶುರು ಮಾಡ್ತಿದ್ದಾರಲ್ಲ, ಅದರಲ್ಲಿ ನೀನು ಅವ್ರಿಗೊಂದು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನಿನ್ಗೆ ಆಲ್ರೆಡಿ ಆಫೀಸ್ನ ಹೊರೆ ಎಲ್ಲ ಹೊತ್ಕೊಂಡಿದ್ಯಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದರೂ ಇದರಲ್ಲಿ ಒಂಚೂರು ಸಹಾಯ ಮಾಡೋ, ಇಟ್ ವಿಲ್ ಬಿ ನೈಸ್. ಅದಕ್ಕೆ ಯಾಕೆ ಹೀಗೆ ಕೇಳ್ಕೊತಾ ಇದ್ದೀರಾ ಚಿಕ್ಕಿ? ತಾತಂಗೆ ಮಾತು ಕೊಟ್ಟಿದೆಯಲ್ಲ ಅಪ್ಪು, ಅದನ್ನ ಉಳಿಸ್ಕೋಬೇಕಲ್ಲ. ಅದು ಅಲ್ಲದೆ ನಿಮ್ಮ ವಿಶ್ವ ಚಿಕ್ಕಪ್ಪಂಗೆ ಬಿಸ್ನೆಸ್ ಎಲ್ಲ ಹೊಸ್ತು, ಅವ್ರ ಮೇಲೆ ನನಗೆ ಅಷ್ಟೊಂದು ನಂಬಿಕೆ ಇಲ್ಲ. ನೀನು ಹೆಲ್ಪ್ ಮಾಡಿದ್ರೆ ಚೆನ್ನಾಗಿರುತ್ತೆ ಕಣೋ. ತಾತ ಹೇಳಾಗಿದೆ, ಚಿಕ್ಕಪ್ಪ ಹೊರಟಾಗಿದೆ, ಅವ್ರ ಇದ್ರಲ್ಲಿ ಸಕ್ಸಸ್ಫುಲ್ ಆಗೇ ಆಗ್ತಾರೆ ಅನ್ನೋ ನಂಬಿಕೆ ನನಗಿದೆ. ಲೆಟ್ ಹಿಮ್ ಡೂ ಇಟ್ ಚಿಕ್ಕಿ. ಆತರ ಏನಾದ್ರು ಕೆಲಸ ಮಾಡೋದೇನಾದ್ರು ಇದ್ರೆ ಖಂಡಿತ ಖುಷಿಯಾಗಿ ಬಂದ್ ಮಾಡ್ತೀನಿ. ಇದೇನಪ್ಪು
ಬೇಕು ಅಂದಾಗ ಬಂದು ಹೆಲ್ಪ್ ಮಾಡ್ತೀನಿ ಅನ್ನೋದಕ್ಕೆ ನೀನೇನು ಈ ಮನೆ ಋಣದಲ್ಲಿ ಬಿದ್ದಿರೋ ಹೊರಗಿನ ವ್ಯಕ್ತಿನ? ನೀನು ಅಶೋಕನ ಜೊತೆ ಇದ್ದು ಅವನ ಥರಾನೇ ಮಾತಾಡೋದಕ್ಕೆ ಶುರು ಮಾಡಿದ್ದೀನಿ. ನೀನು ಈ ಮನೆಗೆ ಚಿಕ್ಕ ಯಜಮಾನ, ಅದನ್ನ ನೆನಪಿಸ್ತಾನೆ ಇರ್ಬೇಕಾ? ಚಿಕ್ಕಿ ಚಿಕ್ಕಿ ಚಿಕ್ಕಿ, ಈ ಯಜಮಾನ ಅನ್ನೋ ಪದ ಎಲ್ಲ ನಂಗೆ ಸೂಟ್ ಆಗಲ್ಲ. ದಯವಿಟ್ಟು ನಂಗೆ ಆ ಪಟ್ಟ ಮಾತ್ರ ಬೇಡ. ಅದಕ್ಕೆ ನೀನು ಹೀಗಿರೋದು. ಈ ಸ್ಕೂಲ್ ಮಕ್ಕಳು ಟೈಮ್ ನೋಡಿಕೊಂಡು ಪಂಚುವಲ್ ಆಗಿ ಸ್ಕೂಲ್ಗೆ ಹೋಗ್ತಾರಲ್ಲ, ಆ ಥರ ನೀನು ಆಫೀಸ್ಗೆ ಹೋಗ್ತೀಯ. ನೀನು ಆಫೀಸಲ್ಲಿ ಬಾಸ್ ಕಾಣೋ. ನೀನು ಕೆಲಸ ಮಾಡಿಸು, ಕೈ ಕೆಳಗೆ ಕೆಲಸ ಮಾಡೋರು ತುಂಬ ಜನ ಇದ್ದಾರೆ. ಬಬ್ಬ ಭಾರ್ಗೋ, ನೀನೇನೋ ಇಲ್ಲಿ ನಿಂತ್ಕೊಂಡು ಕಾಮೆಂಟ್ರಿ ಕೊಟ್ಬಿಡ್ತೀಯ ಬಡಬಡ ಅಂತ. ಆದ್ರಲ್ಲಿ ಆಫೀಸಲ್ಲಿ ಏನೇನೋ ನಡೀತಾ ಇರುತ್ತೆ. ಈಗ ಬಾಸ್ ಅನ್ನಿಸ್ಕೊಂಡಿರೋನು ಸಾಮಾನ್ಯ ಎಂಪ್ಲಾಯಿ ಆಗಿದ್ರೇನೆ ಈ ಸಾಮಾನ್ಯ ಎಂಪ್ಲಾಯಿಗಳು ಚೆನ್ನಾಗಿ ಬ್ಯಾಟಿಂಗ್ ಆಡೋದು ಅಲ್ವಾ ಅಶೋಕ? ಹೌದು ಚಿಕ್ಕಪ್ಪ, 100%. ಯಾ, ಪರವಾಗಿಲ್ಲ ವಿಶ್ವ, ಆಫೀಸ್ಗೆ ಒಂದು 2-3 ದಿನ ಹೋಗಿದ್ರು ಇಷ್ಟೊಂದು ವಿಷಯನೆಲ್ಲ ತಿಳ್ಕೊಂಬಿಟ್ಟಿದ್ದೀರಾ? ನಾವು ಗೊತ್ತಲ್ಲ ಭಾರ್ಗೋ, ಟೂರ್ನಮೆಂಟಲ್ಲಿ ಒಂದೇ ಒಂದು ಮ್ಯಾಚ್ ಸಿಕ್ಕಿದ್ರು ಸಾಕು. ಪಿಚ್ ಹೇಗೆ, ಗ್ರೌಂಡ್ ಹೇಗೆ, ಪೆವಿಲಿಯನ್ ಹೇಗೆ, ಆಪೋಸಿಟ್ ಟೀಮಲ್ಲಿರೋ ಎಲ್ಲ ಪ್ಲೇಯರ್ಸು ಹೇಗೆ, ಜೊತೆಗೆ ಅಂಪೈರ್ ಹೇಗೆ, ಎಲ್ಲ ಸರ್ವೆ ಮಾಡ್ಕೊಂಡು ಬಂದ್ಬಿಡದೆ. ಮಗ ಲೇಟ್ ಆಯ್ತು, ಹೊರಡೋಣ. ಚಿಕ್ಕಿ ಚಿಕ್ಕಪ್ಪ, ನಾವೇನು ಆಫೀಸ್ಗೆ ಹೊಡ್ತೀವಿ. ಬಾಯ್ ಬಾಯ್ ಬಾಯ್. ರಾಮ್, ನೋಡಿಲಿ ಚಿಲ್ಲಿ ಫ್ಲೇವರ್ ಐಸ್ ಕ್ರೀಮ್ ಮಾಡಿದ್ದೀನಿ, ಟೇಸ್ಟ್ ಮಾಡು. ಚಿಲ್ಲಿ ಐಸ್ ಕ್ರೀಮಾ ನೀವು ಮಾಡಿದ್ರಾ? ಹಸಿ ಮೆಣಸಿನ್ಕಾಯಿ ಫ್ಲೇವರು ಚೆನ್ನಾಗಿರತ್ತೆ ಅಂತ ವಿಡಿಯೋದಲ್ಲಿ ನೋಡಿದೆ, ಅದಕ್ಕೆ ಮಾಡಿದ್ದು. ಟೇಸ್ಟ್ ಮಾಡಿ ಹೇಳು. ಅಶೋಕ, ನೀನು ತಗೋ. ವಾಹ್ ವಾಹ್ ವಾಹ್, ಈ ಮನೇಲಿ ಒಬ್ಬರಿಗಿಂತ ಒಬ್ರು ಸ್ಪೆಸಿಮೆನ್ಗಳು. ಯಾರು ಯಾವಾಗ ಯಾವ ಥರ ಗೂಗ್ಲಿ ಹಾಕ್ತಾರೋ ಗೊತ್ತೇ ಆಗಲ್ಲ ಅಲ್ವಾ ಅಶೋಕ? ರಾಮ್, ಐಸ್ ಕ್ರೀಮ್ ಆಮೇಲೆ ತಿನ್ಬೋದು, ಈಗ ಲೇಟ್ ಆಗ್ತಿದೆ, ಹೊರಡೋಣ. ಸಾಧನಜಿಗೆ ಚಿಲ್ಲಿ ಐಸ್ ಕ್ರೀಮ್ ಸಕ್ಕತ್ತಾಗಿದೆ, ಎತ್ತಿಟ್ಟಿರಿ, ಬಂದು ತಿಂತೀನಿ. ಸಾಧನ, ರಾಮ್ ಟೇಸ್ಟ್ ಮಾಡಿರೋ ಬೌಲು ಹುಷಾರಾಗಿ ಎತ್ತಿಡಮ್ಮ, ಆಮೇಲೆ ಎಕ್ಸ್ಚೇಂಜ್ ಆಗ್ಬಿಟ್ರೆ ಕಷ್ಟ ಅಲ್ವಾ ಅಶೋಕ? ನಡಿಯೋ. ಬಾಯ್ ಬಾಯ್. ನಡಿ. ಸಕ್ಕತ್ತಾಗಿದೆ ಮೆಣಸಿನಕಾಯಿ, ಅದ ಐಸ್ ಕ್ರೀಮು ಸಖತ್ತಾಗಿದೆ. ಮಗ, ವಿಶ್ವ ಚಿಕ್ಕಪ್ಪನ ಬಗ್ಗೆ ನಿಂಗೆ ಏನನ್ಸುತ್ತೆ? ಆಗಾಗ ಯೋಚಿಸ್ತೀನಿ, ಪ್ಲೇಯರ್ ಆಗದೆ ಇದ್ರು ಅಟ್ಲೀಸ್ಟ್ ಟ್ರೈ ಮಾಡೋಕ್ಕಾದ್ರೂ ಬಿಡಬೇಕಿತ್ತು ಅಂತ. ಅದ್ಯಾಕೆ ತಾತ ಬಿಡ್ಲಿಲ್ವೋ ಅಂತ ಗೊತ್ತಾಗ್ತಿಲ್ಲ. ಲವ್, ಏನೋ ಹೇಳ್ತಿದ್ಯಾ? ನೀನೇ ಕೇಳ್ದಲ್ಲೋ ಅವ್ರ ಬಗ್ಗೆ ಏನು ಅನ್ಸುತ್ತೆ ಅಂತ. ನಮ್ಮಿಬ್ಬರ ಬಗ್ಗೆ ಕಣ. ನಮ್ಮಿಬ್ಬರ ಬಗ್ಗೆ ನನ್ಗೆ ಏನು ಅನಿಸ್ಬೇಕು? ನಮ್ಮಿಬ್ಬರ ಬಗ್ಗೆ ನನಗನ್ಸೋದಲ್ಲ ಕಣೋ, ನಮ್ಮಿಬ್ಬರ ಬಗ್ಗೆ ವಿಶ್ವ ಚಿಕ್ಕಪ್ಪಂಗೆ ಡೌಟ್ ಬಂದಿದೆ ಅಂತ ನಿನಗೆ ಅನ್ನಿಸ್ತಾ ಇಲ್ವಾ ಅಂತ ಕೇಳಿದೆ. ಡೌಟಾ? ಹ್ಞೂ, ನಮ್ದು ಅದ್ಲು ಬದಲು ಆಟ, ಅದ್ರ ಬಗ್ಗೆ ಅವ್ರಿಗೆ ಡೌಟ್ ಬಂದಿದೆ ಅಂತ ಅನ್ನಿಸ್ತಾ ಇದೆ. ಹೋಗ, ಚಾನ್ಸೇ ಇಲ್ಲ. ಅವ್ರಿಗೇನಾದ್ರೂ ಗೊತ್ತಾಗಿದ್ದಿದ್ರೆ ಇಷ್ಟೊತ್ತಿಗೆ ಸುಮ್ಮನೆ ಇರೋ ಮನುಷ್ಯನೇ ಅಲ್ಲ. ಇಷ್ಟೊತ್ತಿಗೆ ನಮ್ಮಿಬ್ರನ್ನ ಆಡ್ಕೊಂಡು ಕಾಲು ಎಳ್ದಾಕ್ಬಿಟ್ರು ಅವರು. ಅವರಿಂದ ಎಲ್ಲ ಸೀಕ್ರೆಟ್ ಮೇಂಟೈನ್ ಮಾಡೋಕ್ಕಾಗಲ್ಲ ಮಗ. ಏನೋ ಏನಿಲ್ಲ, ನಿನ್ಗೆ ಯಾಕೆ ಈ ಡೌಟ್ ಬಂತು? ಜಿಂಕೆಗೆ ದೂರದಿಂದಾನೇ ಸಿಂಹ ಬರೋದು ಗೊತ್ತಾಗತ್ತೆ, ಪಕ್ಷಿಗಳಿಗೆ ಸಣ್ಣ ಸಣ್ಣ ಸದ್ದು ಕೇಳಿಸುತ್ತೆ. ಅದೇ ಥರ ಈ ಅಶೋಕ ಚಕ್ರವರ್ತಿಗೆ ಎಲ್ಲ ಗೊತ್ತಾಗ್ಬಿಡುತ್ತಾ?
ಹೂವು ತಗೊಳ್ಳಿ ಅಣ್ಣ. ಅಣ್ಣ ಹೂವು ತಗೊಳ್ಳಿ ಅಣ್ಣ. ಬೆಳಗ್ಗೆಯಿಂದ ವ್ಯಾಪಾರನೇ ಆಗಿಲ್ಲ ಅಣ್ಣ. ಅಣ್ಣ ಪ್ಲೀಸ್ ಅಣ್ಣ, ಒಂದೇ ಒಂದು ಮೊಳ ಹೂವು ತಗೊಳ್ಳಿ ಅಣ್ಣ. ಹೆಣ್ಣನ್ನ ಅರ್ಥ ಮಾಡ್ಕೋಬೇಕಾದ್ರೆ ಗಂಡಿನ ಹೃದಯ ಹೂವಿನ ತರ ಇರಬೇಕು ಅಂತ. ಹೂವು ತಗೊಳ್ಳಿ ಅಣ್ಣ. ಸರಿ, ಅಯ್ಯೋ ಚೈನ್ ಇಲ್ಲ ಅಣ್ಣ. ಪರವಾಗಿಲ್ಲ, ಇಟ್ಕೋ. ಇಷ್ಟೊಂತ ಅಣ್ಣ? ಸ್ಕೂಲ್ಗೆ ಹೋಗಲ್ವಾ ನೀನು? ಹ್ಞೂ ಅಣ್ಣ. ಏನು ಓದ್ಕೊಂಡಿದ್ಯಾ? 6ನೇ ಕ್ಲಾಸು. ಗುಡ್. ಮಿಕ್ಕಿರೋ ದುಡ್ಡಲ್ಲಿ ಪುಸ್ತಕ ತಗೋಬಿಡು. ಆಯ್ತು ಅಣ್ಣ. ಚೆನ್ನಾಗಿ ಓದಬೇಕು. ಅಣ್ಣ ಆಚೆ ಕಡೆ ಹೋಗೋದು ಬೇಡ, ಮನೆಯಲ್ಲೇ ಆಟ ಆಡೋಣ ಬಾ ತಾತ. ನೀನೇ ಆಡ್ಕೊ ಹೋಗು ಬಂಗಾರಿ. ನನ್ನ ಜೊತೆ ಆಡೋಕ್ ಬರಲ್ವಾ ನೀನು? ಅಂತಾಕ್ಷರಿ ಆಡೋಣ. ಇಲ್ಲ ಇಲ್ಲ, ನನ್ನ ಕತೆ ಬುಕ್ ಓದಿ ಹೇಳ್ತೀಯಾ? ತಾತಂಗೆ ಬುದ್ಧಿ ಸರಿಗಿಲ್ಲ. ಬಾರೆ ಬಂಗಾರಿ, ಮಗುವೆ ಪಾಪ ಬೋರ್ ಆಗಿದೆ, ಏನಾರು ಆಟ ಆಡ್ಸೋಣ ಅಂತ ಇಲ್ಲ. 3 ಹೊತ್ತು ಆ ಹಾಳಾಗಿರೋ ಮೋಟಾರು ಪಾಟಾರು ಇಟ್ಕೊಂಡು ಕೂತಿರ್ತಾರೆ. ಬಟಾಣಿ ಬಿಡ್ಸೋಣ ಬಾ. ಅಲ್ಲ ಕಣೆ, ಎಲ್ಲಾ ಸ್ಕೂಲು ಶುರುವಾಯ್ತು, ನಿಮ್ ಸ್ಕೂಲ್ ಯಾಕೆ ಇನ್ನೂ ಶುರುವಾಗಿಲ್ಲ? ಅಜ್ಜಿ, ನಾವು ಚಿಕ್ಕ ಮಕ್ಕಳು ಅಲ್ವಾ, ಅದಕ್ಕೆ ನಮ್ಗೆ ಎಕ್ಸ್ಟ್ರಾ ಹಾಲಿಡೇ. ಹೋಗಿ ನೋಡಿ ಮಾತಾಡು. ನಿಂಗೆ ಸ್ಕೂಲ್ ಇದ್ದಿದ್ರೆ ಒಳ್ಳೇದಾಗ್ತಿತ್ತಲ್ವಾ, ಬೋರೇ ಆಗ್ತಾ ಇರ್ಲಿಲ್ಲ. ಏನೇ ಸಿಹಿ, ಏನ್ ಮಾಡ್ತಿದ್ಯಾ? ಓ ಸುಲೋಚನಾ, ಚೆನ್ನಾಗಿದ್ಯಮ್ಮ? ಓ, ನಾನ್ ಚೆನ್ನಾಗಿದ್ದೀನಿ. ಸೀತಾ ವಾಪಸ್ ಬಂದಿರೋದ್ ಕೇಳಿ ತುಂಬಾ ಖುಷಿ ಆಯ್ತು ನೋಡಿ. ಹೌದಮ್ಮ, ನಮಗೂ ತುಂಬಾ ಸಂತೋಷ ಆಯ್ತು. ಸದ್ಯ ದೇವ್ರಿದನ್ ನೋಡಿ ಅಜ್ಜಿ, ಅವಳ ಬಾಸಿಗೆ ಒಳ್ಳೆ ಬುದ್ಧಿ ಕೊಟ್ಬಿಟ್ಟ. ಎಲ್ಲಿ ನಮ್ ಸೀತಾ? ಅವಳು ಆಫೀಸ್ಗೆ ಹೋಗಿದ್ದಾಳೆ. ಓ, ಹೋದ್ಲಾ? ನಾನೇನೋ 1-2 ದಿನ ರಜೆ ಇರುತ್ತೇನೋ ಅಂತ ಅನ್ಕೊಂಡೆ. ಪುಟ್ಟಿ, ಹೊರಗೋಗಿ ಆಡ್ಕೋ ಹೋಗು. ಅತ್ತೆ ಅಜ್ಜಿ ಹತ್ರ ಮಾತಾಡ್ಬೇಕು. ಹೋಗ್ಕಂದ. ಆಟ ಆಡೋಕ್ಕೆ ಯಾರೂ ಇಲ್ಲ. ಒಳಗೋಗಿ ಆಡ್ಕೋಗು, ರೂಮಲ್ಲಿ ಹೋಗು. ಸಿಹಿ, ಒಳಗೆ ಹೋಗು ಪುಟ್ಟ. ಅತ್ತೆ, ಈ ಬಟಾಣಿ ಆದ್ರೂ ತಗೊಂಡು ಹೋಗ್ಬೇಡ. ಅಜ್ಜಿ ಕಾಲ್ ನೋವು ಇದ್ರು ತಗೊಂಡ್ ಬಂದಿದ್ದಾರೆ, ಕಷ್ಟಪಟ್ಟು ಬಿಡ್ಸಿದ್ದಾರೆ. ಈ ಬಟಾಣಿ ಅವ್ರದು. ಅಯ್ಯೋ, ನೋಡಿ ಹೇಗ್ ಮಾತಾಡ್ತಾಳೆ. ನಾನೇನ್ ಕಳ್ಳಿನೇನೆ? ನನಗ್ ಗೊತ್ತು, ದೊಡ್ಡವ್ರ ಮಾತು ಕೇಳಿ ನೀನ್ ಹೀಗ ಆಡ್ತಿದ್ಯಾ ಅಂತ. ಅಯ್ಯೋ ಹೋಗ್ಲಿ ಬಿಡಮ್ಮ, ಮಗು ಅದಕ್ಕೇನು ಗೊತ್ತು, ಏನೋ ಮಾತಾಡುತ್ತೆ. ನೀ ಹೇಳಮ್ಮ, ಬಂದ ವಿಷಯ ಏನು ಅಂತ. ಇನ್ನೇನ್ ವಿಷಯ ಇರುತ್ತೆ? ಎಲ್ಲ ನಮ್ ಸೀತಾ ವಿಷಯನೇ ಅಜ್ಜಿ. ಸೀತಾ ಇಷ್ಟ ದಿನ ಮದ್ವೆಗೆ ಯಾಕೆ ಬೇಡ ಅಂತಿದ್ದು ಹೇಳಿ? ಟ್ರಾನ್ಸ್ಫರ್ ಆಗ್ತಿತ್ತಲ್ಲ, ಅದಕ್ಕೆ. ಈಗ ಏನ್ ನೆಪ ಹೇಳಿ ಮುಂದಕ್ಕೆ ಹಾಕ್ತಾಳೆ? ಎಲ್ಲ ಕ್ಯಾನ್ಸಲ್ ಆಯ್ತಲ್ಲ. ಈಗಾದ್ರೂ ಮದ್ವೆ ವಿಷಯ ಮಾತಾಡ್ಬೋದಲ್ಲ ಅಜ್ಜಿ? ನಾನು ಅದ್ರ ಬಗ್ಗೆನೇ ಯೋಚಿಸ್ತಿದ್ದೆ, ಆದ್ರೆ ಈಗ ತಾನು ವಾಪಸ್ ಬಂದಿದ್ದಾಳಲ್ಲ. ಅಜ್ಜಿ, ಒಳ್ಳೇದನ್ನ ಯಾವತ್ತೂ ಮುಂದಕ್ಕೆ ಹಾಕ್ಬಾರ್ದು. ಸೀತಾ ಅವಳೇ ಈ ವಿಷಯ ಮಾತಾಡಲ್ಲ. ಪಾಪ ಅವಳಿಗೆ ಸಂಕೋಚ ಆಗಲ್ವಾ? ಯಾರಾದರೂ ಅವರೇ ಬಂದು ನನಗೆ ಮದುವೆ ಮಾಡಿಸಿ ಅಂತ ಹೇಳ್ತಾರ? ಇಲ್ಲ ಅಲ್ವಾ? ಅವಳಿಗಾದ್ರು ಪಾಪ ಅಪ್ಪ ಇಲ್ಲ, ಅಮ್ಮ ಇಲ್ಲ, ಇರೋನೋ ಅವ್ರ ಅಣ್ಣ. ಅವನನ್ನ ನಾನು ಕಟ್ಕೊಂಡಿದ್ದಕ್ಕೆ ಸರಿ ಹೋಯ್ತು, ಹೇಗೋ ಏಗ್ತಾ ಇದ್ದೀನಿ.
ಸೀತಾ ಬಗ್ಗೆ ಯೋಚನೆ ಮಾಡೋಕ್ಕೆ ನಾನಾದರೂ ಇದ್ದೀನಿ, ಆದರೆ ನನ್ನ ಬಗ್ಗೆ ಯೋಚನೆ ಮಾಡೋಕ್ಕೆ ದೊಡ್ಡವರಾಗಿ ನೀವಿದ್ದೀರಲ್ಲ. ಸರಿ, ಆದರೆ ಆ ಲಾಯರ್ ಕಾಯ್ತಾ ಕೂತಿರ್ಬೇಕಲ್ಲ. ಇನ್ನೇನು ಕೆಲಸ ಅವನಿಗೆ? ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಅಜ್ಜಿ, ನಾನು ಅವ್ರ ಹತ್ರ ಮಾತಾಡ್ತೀನಿ. ನೀವು ಟೈಮ್ ನೋಡಿಕೊಂಡು ಸೀತಾ ಹತ್ರ ಮಾತಾಡಿ. ಬಟಾಣಿ ಎಲ್ಲಿ ತಗೊಂಡ್ರಿ? ನೀನೊಂದು ಸ್ವಲ್ಪ ತಗೊಂಡು ಹೋಗ್ತೀಯಾ? ಬೇಡ ಬಿಡಿ, ನಾನು ತಗೊಂಡು ಹೋಗ್ತೀನಿ. ಯೋಚನೆ ಮಾಡಿ ಮಾತಾಡಿ, ಆಯ್ತಾ? ಕಾಫಿ ಕುಡ್ಕೊಂಡು ಹೋಗಮ್ಮ. ಏ ಬೇಡ, ಮುಂದಿನ ಟೈಮ್ ಬಂದಾಗ ಊಟನೇ ಮಾಡ್ಕೊಂಡು ಹೋಗ್ತೀನಿ. ಗುಡ್ ಮಾರ್ನಿಂಗ್. ಮಾರ್ನಿಂಗ್. ನಿಮ್ಮವರೇನು ಬಂದಿಲ್ಲ ಅಂತ ಕಾಣುತ್ತೆ. ಮಗ, ನೀನೊಂದು ಕೆಲಸ ಮಾಡು. ಎಲ್ಲರೂ ಬಂದಮೇಲೆ ಇವತ್ತು ಫುಲ್ ಡೇ ಕೆಲಸ ಇದೆ ಅಂತ ಹೇಳಿ ಎಲ್ಲರೂ ಮುಂದೆ ಕರೆದ್ಬಿಡು. ಓಕೆ ಬಾಸ್. ಏಯ್, ನೀನು ಬಾಸ್ಗಳು. ಸಾರಿ. ರಾಮ್, ಇವತ್ತು ಇಡೀ ದಿನ ಕೆಲಸ ಇದೆ, ನನ್ನ ಜೊತೆನೇ ಇರಬೇಕು. ಬನ್ನಿ. ಓಕೆ ಸರ್. ಸರ್, ಬಾಸ್ ಇನ್ನು ಕರಿತಾ ಇದ್ದಾರೆ, ನೀವು ಇನ್ನೂ ಇಲ್ಲೇ ಇದ್ದೀರಲ್ಲ, ಹೋಗಿ. ಹೋಗ್ತೀನಿ ರುಮಾರಯ್ಯ, ಹೋಗೋಕ್ಕಿಂತ ಮುಂಚೆನೇ ಸಾಯಿಸ್ಬಿಡ್ತೀಯಲ್ಲ. ಗಣೇಶ್ ಅವರೇ, ಇಲ್ಲಿ ನನ್ನ ಕಾಫಿ ಚೆಲ್ಲಾಗಿದ್ದು ಫುಲ್ ಅಂಟಂಟಿದೆ, ಸ್ವಲ್ಪ ಟೇಬಲ್ ಕ್ಲೀನ್ ಮಾಡಿಬಿಡಿ. ಹಾಂ. ನನ್ನ ಟೇಬಲ್ ಸ್ವಲ್ಪ ಕ್ಲೀನ್ ಮಾಡಿ. ಬಂದ್ರು. ಗುಡ್ ಮಾರ್ನಿಂಗ್ ಸೀತಾ ಮೇಡಮ್, ವೆಲ್ಕಮ್ ಬ್ಯಾಕ್. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಸೀತಾ, ವೆಲ್ಕಮ್ ಬ್ಯಾಕ್. ಥ್ಯಾಂಕ್ ಯು. ಒಂದೇ ದಿನಕ್ಕೆಲ್ಲ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಿದ್ದಾರೆ. ಆಕ್ಚುಲಿ ಸೀತಾ, ನೀವಿದ್ರೆ ಆಫೀಸ್ ಸ್ವಲ್ಪ ಶಿಸ್ತಾಗಿರುತ್ತೆ. ನೀವು ಬಂದಿದ್ದು ತುಂಬಾನೇ ಖುಷಿ ಆಯ್ತು. ನಾನೇನೋ ಸ್ಕೂಲ್ ಟೀಚರ್ ಅನ್ನೋ ಹಾಗೆ ಹೇಳ್ತಿದ್ದೀರಾ? ಹಾಗಲ್ಲ, ಕೆಲವೊಂದು ವ್ಯಕ್ತಿತ್ವಕ್ಕೆ ಮಾತ್ರನೇ ಈ ತರ ಇರಕ್ಕೆ ಸಾಮರ್ಥ್ಯ ಇರೋದು, ಅದು ನಿಮ್ಮಲ್ಲಿದೆ. ಎಲ್ರು ನನ್ನೂ ಸ್ವಲ್ಪ ಹೊಗಳ್ರಪ್ಪ. ಸೀತನ್ ವಾಪಸ್ ಕರ್ಕೊಂಡ್ ಬಂದಿದ್ದೀನಿ. ನಿಮ್ಮನ್ನ ಹೊಗಳಲ್ಲ ಬಿಡಿ. ಹೋಗ್ ಕೂತ್ಕೋ. ಇದನ್ನ ಯಾರು ಇಲ್ಲಿಟ್ಟಿದ್ದು? ನೀವು ಬಂದಿದ್ದೀರಾ ಅನ್ನೋ ಖುಷಿಗೆ ಗಣೇಶನೇ ಇಟ್ಟಿರ್ಬೇಕು.
ಜಗವೇ ಕೇಳಿಕೊಂಡಿದೆ ಆ ದೇವರ ಜೋಡಿ ಮಾಡುವಂತೆಯೇ ಇಬ್ಬರ ಸೀತಾರಾಮ ಓ ಸೀತಾರಾಮ